ಸಭೆಗಳನ್ನ ಚದುರಿಸಬೇಕು, ಕ್ರೈಸ್ತರನ್ನ ಹಿಂಸಿಸಬೇಕು ಎಂಬುದಾಗಿ ಅಧಿಕಾರ ಪತ್ರವನ್ನ ತೆಗೆದುಕೊಂಡು ಬಹಳ ವೈರಾಗ್ಯವಾಗಿ ದಮಸ್ಕಕ್ಕೆ ಹೋಗುತ್ತಾ ಇದ್ದಂತಹ ಸೌಲನನ್ನು ಯೇಸು ಕ್ರಿಸ್ತನು ದಾರಿಯಲ್ಲಿ ಸಂಧಿಸಿ ತನ್ನನ್ನ ಪ್ರಕಟಿಸಿ ಅವನು ಮಾಡಬೇಕಾಗಿದ್ದಂತ ಅನೇಕ ಕಾರ್ಯಗಳನ್ನು ಕೂಡ ಅವನಿಗೆ ತಿಳಿಯಪಡಿಸಿ ಅವನ ಕಣ್ಣನ್ನು ಕುರುಡು ಮಾಡಿಬಿಟ್ಟರು. ಸೌಲನು ಆ ಸ್ಥಳದಿಂದ ಏನು ಕಾಣದವನಾಗಿ ಹೊರಟರೂ ಕೂಡ ಯೇಸು ಕ್ರಿಸ್ತನು ಅವನಿಗೆ ಏನನ್ನು ಹೇಳಿದನೋ ಅದರ ಪ್ರಕಾರವಾಗಿಯೇ ಜೀವಿತವನ್ನ ನಡೆಸಿದನು. ದೇವರವನ ಜೀವಿತದಲ್ಲಿ ಕಣ್ಣನ್ನು ತೆರೆದದ್ದು ಮಾತ್ರವಲ್ಲ, ಅನೇಕರ ಕಣ್ಣುಗಳನ್ನ ತೆರೆಯುವ ಹಾಗೆ, ಕ್ರಿಸ್ತನನ್ನ ಕಾಣುವ ಹಾಗೆ ಮಹಿಮೆಯಾಗಿ ಉಪಯೋಗಿಸಿದರು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ನೋಡುವವರಾಗಿ ಅಲ್ಲ, ಬದಲಾಗಿ ಕೇಳಿದ್ದನ್ನ ಅನುಸರಿಸಿ ನಡೆಯುವವರಾಗಿ ಜೀವಿಸುವುದಾದರೆ ಕರ್ತನು ನಿಮ್ಮ ಮೂಲಕವಾಗಿ ತನ್ನ ಉದ್ದೇಶವನ್ನ ನೆರವೇರಿಸುತ್ತಾನೆ. ಯಾರು ಯೋಚಿಸುವುದಕ್ಕಾಗದೇ ಇರುವಂತಹ ಮಹತ್ಕಾರ್ಯಗಳನ್ನ ನಿಮ್ಮ ಮೂಲಕವಾಗಿ ಮಾಡಿ ಅನೇಕರು ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವಂತೆ, ರಕ್ಷಣೆಗೆ ಬಾಧ್ಯರಾಗುವಂತೆ ವಿಷಯಗಳು ಬದಲಾಗುತ್ತವೆ.